ಹೋಗ್ಬೇಕಾರೆ ರಾಂಗ್ ಅಡ್ರೆಸ್ಗೆ ತೋರಿಸ್ತು. ನಾವು ಯಾವುದೋ ಜಮೀನು ನೋಡ್ಬೇಕು ಅಂತ ಹೋಗಿದ್ದೋ, ಅಲ್ಲಿ ರಾಂಗ್ ಅಡ್ರೆಸ್ ಕೊಟ್ಟೋದು. ರಾಂಗ್ ಅಡ್ರೆಸ್ ಕೊಟ್ಟೋದ್ರು ಕೂಡ ಅಂದರೆ ಒಳ್ಳೆ ಲೊಕೇಶನ್ಗೆ ಹೋದೋ ಅನ್ನಿಸ್ತು ನಮಗೆ. ಅದು ರಾಂಗ್ ತೋರಿಸಿದ್ರು ನಮ್ಮ ಒಳ್ಳೆ ಕಡೆನೇ ತೋರಿಸ್ತು. ಚೀಪೆ ತೋಟ, ಈ ಕಡೆ ಆಪಲ್ ಗಿಡ, ಇಷ್ಟು ಕೂಡ ಹಾಕವ್ರೆ. ನೋಡೋಕ್ಕೆ ಮಾತ್ರ ಸುಂದರವಾಗಿದೆ. ಯಾವುದೋ ಒಂದು ಮೇಕೆ ಫಾರಮ್ ಕಾಣಿಸ್ತು. ನಮ್ಮ ಮೇಕೆ ಫಾರಮ್ ನೋಡೋದಕ್ಕೆ ಅಲ್ಲೊಂದು ವೀಡಿಯೋ ನೋಡೋಣ ಇಷ್ಟು ದೂರ ಬಂದಿದ್ದೀವಿ, ಯಾವ ಥರ ಇದೆ ಮೇಕೆ ಅಂತ ಅಂತಿದೆ. ಅಷ್ಟರೊಳಗಡೆ ಒಬ್ಬ ಅದೇ ಓನರ್ ಬಂದರು. ಯಾಕಿಲ್ಲಿ ಅಂದರು. ಅಣ್ಣ ಏನು ಈ ಥರ ಕೇಳ್ತಾರಲ್ಲ ಯಾಕಿಲ್ಲಿ ಅಂತ. ಮೋಸ್ಟ್ಲಿ ಅವರು ಏರಿಯಾದಲ್ಲಿ ನಿಂತಿರೋದು ಅಂತ ಅಂದ್ಬಿಟ್ಟು ನಾವೇನು ಮಾಡೋ ಈ ಥರ ರಾಂಗ್ ಅಡ್ರೆಸ್ಗೆ ಈ ಥರ ಯಾವುದೋ ಜಮೀನು ನೋಡ್ಬೇಕಾಯ್ತು, ಈ ಥರ ಅಡ್ರೆಸ್ ಹಾಕೊಂಬಂದು ರಾಂಗ್ ತೋರಿಸ್ಬಿಡ್ದು. ಏನಿದೆ ಅಂತ ಕೇಳೋದಕ್ಕೆ ಆಡ್ ಫಾರಮ್ ಅಂತ ಅಂದರು. ನೋಡ್ಬೋದು ಅನ್ನೋದಕ್ಕೆ ಬನ್ನಿ ಅಂತ ಅಂದರು. ಇದರಲ್ಲೇ ಬೇರೆ ಆಗುತ್ತೆ, ಹಂಗೆ ಹರಡುತ್ತೆ. ಇದು ಫುಲ್ ಎಲ್ಲ ಅಂಟ್ಕೊಳ್ಳುತ್ತೆ. ಫುಲ್ ಎಲ್ಲ ಒಂದು ಕರೆಕ್ಟಾಗಿ ಇನ್ನೊಂದು 6 ಮಂತ್ಸ್ಗೆ ಇದೆ ಕಾಣುತ್ತೆ. ಇದು ಏನಾಗುತ್ತೆ ಅಂದ್ರೆ ಕಳೆನ ಬರ್ನ್ ಮಾಡಿ ಇದು ಬೇರೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಜಾಗ ಮಾಡ್ಕೊಡ್ಬೇಕಷ್ಟೇ ನಾವು. ಒಬ್ಬ ರೈತ ಸಕ್ಸಸ್ ಆಗಬೇಕಂದ್ರೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಕಾರಣ. ಈ ಕಡೆ ಆಡು, ಕೆಳಗಡೆ ಕೋಳಿ ಸಾಕಣೆ ಮಾಡೋರು ಇವರು. ಇಲ್ಲಿ ಮತ್ತೆ ಈ ಕಡೆ ಚಿಪ್ಪೆ ತೋಟ ಬಿಟ್ರೆ ಸಾಕಲ್ಲ. ಅವನ ಮನೆ ತುಂಬ ಬರೀ ಅವೇ ಇರ್ತವೆ. ನವಿಲ್ ಮೊಟ್ಟೆ ತರ ಅವ್ರದ್ದು ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಅದು ಡಿಮ್ಯಾಂಡ್ ಪರ್ಪಸ್ ಅಲ್ಲ ಸರ್. ಸುಮ್ಮನೆ ತೋಟಕ್ಕೆ ಅನ್ನೋದಕ್ಕಿಂತ ಬೇರೆ ಗೀರ ನಮ್ಮ ಕೋಳಿಗೆ ಅಟ್ಯಾಕ್ ಮಾಡಿದಾಗ ಅವರೆಲ್ಲ ಇನ್ಫಾರ್ಮರ್. ಆಪಲ್ ಗಿಡನ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದು ಕಷ್ಟ ಅಂತ ಹೇಳ್ತಿದ್ರು. ಆದರೆ ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋಕ್ಕೆ ಹಲವಾರು ಸಾಧಕರೇ. ರೈತರು ಅಂತೆ ಸಾಧಕರು ಯಾರೂ ಇಲ್ಲ. ಯಾಕೆ ಅಂದರೆ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಆ ಔಟ್ಸೈಡ್ ಇರೋಂಥ ಗಿಡನ ಕರ್ನಾಟಕದಲ್ಲೂ ಕೂಡ ಬೆಳೆಸಬೇಕು ಅಂತ ತೋರಿಸವ್ರೆ. ಅಣ್ಣ ಯಾವೂರಣ್ಣ ನಿಮ್ಮದು? ನಮ್ಮದು ಮಾರ್ಸಂದ್ರ ಅಣ್ಣ. ಅರೆ ಹುಟ್ಟಿ ಬೆಳೆದಿರೋ ಬೆಂಗಳೂರೇ. ಇಲ್ಲಿ ಬಂದು ಫಾರ್ಮ್ ಮಾಡಿರೋದು. ಇಲ್ಲಿ ಬಂದು ಫಾರ್ಮ್ ಮಾಡೋದು. ನಿಮ್ಮ ಹೆಸರಣ್ಣ? ಜನಾರ್ದನ್ ಅಂತ. ಅಣ್ಣ ನಿಮ್ಮ ಅಡ್ರೆಸ್ ಹೇಳ್ಬಿಡ್ರಿ. ಇಲ್ಲಿ ಕೋಡಹಳ್ಳಿ ಹತ್ರ ಮಾರ್ಸಂದ್ರ ಹತ್ರ ಯಾರೇ ಬಂದ್ಬಿಟ್ಟು ಕೇಳಿದ್ರೆ PNT ಫಾರ್ಮ್ ಹೇಳ್ತಾರೆ. PNT ಫಾರ್ಮ್. ಇದು ಎಷ್ಟು ಟೋಟಲ್ ಅಣ್ಣ ಎಕರೆ? ಇದು ಒಂದು 2 ಎಕರೆ ಏನೋ ಇದೆ. 2 ಎಕರೆಗೆ ಆಪಲ್ ಹಾಕಿದೀವಿ, ಸೇಬೆ ಹಣ್ಣು ಹಾಕಿದೀವಿ, HSHR. ಆಪಲ್ 3 ಜಾತಿ ಹಾಕಿದೀವಿ. 3 ಜಾತಿ ಆಪಲ್ ಇದು ಇನ್ನ ಕಾಯಲ್ಲ ಇದು? ಇದು ಕಾಯಿ. ಇದು ಹಣ್ಣಲ್ಲ ಆ ಕಡೆ ಇದೆ ಆಪಲ್. ಅಣ್ಣ ನೀವು ಎಷ್ಟು ದಿನದ ಗಿಡ ಅಣ್ಣ ಇವು ಆಪಲ್ ಗಿಡ? ಬ್ರೀಡ್ ಫಸ್ಟ್ನೇ ಕಾಯಿ ಕಚ್ಚಿರೋದು. ಇದು ಈ ಸ್ಟಾರ್ಟಿಂಗ್ ಹಾಕಿರೋದು ಇದು 1.5 ವರ್ಷದ? ವರ್ಷ ಆಗಿದೆ. ಕಾಯಿ ಕಚ್ಚಿದೆ. ಇವಾಗ ಕಾಯಿ ಕಚ್ಚಿದೆ. ಅಣ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಸೈಡು ಅಂದ್ರೆ ಈ ಕಡೆ ಕೋಡಹಳ್ಳಿ ಸೈಡ್ ಆಗಲಿ ಈ ಕಡೆ ನೀವೇ ಬೆಳೆದಿರೋದಿಲ್ಲ? ಯಾರ ಇದಾರ ರೈತರು? ಒಬ್ರು ನಾರಾಯಣಪ್ಪ ಅಂತ ಬೆಳೆದಿದ್ದಾರೆ. ಆದ್ರೆ ಅವರು ಫಲ ಬರ್ಲಿಲ್ಲ. ಅವ್ರಿಗೆ ಅವರು ಇದು ಬರ್ಲಿಲ್ಲ. ಹಾಕಿದ್ದಾರೆ 2 ವರ್ಷ 3 ವರ್ಷ ಆಗಿದೆ. ಇನ್ನ ಅದು ಕಾಯಿ ಫಲ ಯಾಕೆ ಅಂತ? ಯಾಕೆಂದ್ರೆ ಅವ್ರು ಮೇಂಟೈನ್ ಮಾಡಿಲ್ಲ. ಆ ಗಿಡ ಮೇಂಟೈನ್ ಮಾಡಕ್ ಆಯ್ತಲ್ಲ ಅವ್ರ ಕೈಲಿ. ಆಮೇಲೆ ಅಣ್ಣ ಇದಕ್ಕೆ ಏನು ವಿಶೇಷವಾಗಿ ಮೇಂಟೆನೆನ್ಸ್ ತಗೋದಣ್ಣ ಇದು ಈ ಗಿಡ? ಇದಕ್ಕೆ ಔಷಧಿ ಹೊಡಿಬೇಕು, ಔಷಧಿ ಗೊಬ್ಬರ ಕೊಡ್ಬೇಕು. ಈಗ ಆಚೆ ಕಮ್ಮಿ ಕೊಡ್ಬೇಕು. ನೀರು ಕಮ್ಮಿ ಕೊಡ್ಬೇಕಾ? ಆಲ್ಮೋಸ್ಟ್ ಕಮ್ಮಿ ಕೊಡ್ಬೇಕು ನೀರು. ಅವಾಗೆ ನಿಮ್ ಫ್ಲವರಿಂಗ್ ಆಗೋದು, ಕಾಯಿ ಕಚ್ಚೋದು. ಜಾಸ್ತಿ ನೀರು ಕೊಟ್ರೆ ಎಲ್ಲ ವಿಷ ಆಗ್ಬಿಡುತ್ತೆ. ಹೌದಾ? ಅಂದ್ರೆ ಈಗ ಈ ಭೂಮಿಲಿ, ಕರ್ನಾಟಕ ಭೂಮಿಲಿ ಇವಕ್ಕೆ ಬೇರೆ ವೆರೈಟಿ ಇದೆಯಾ? ಈ ನಮ್ಮ ಭೂಮಿಗಳಿಗೆ ಆಗುವಂತೆ ಗಿಡಗಳು? ಇಲ್ಲ ಅಣ್ಣ, ಏನ್ ಗೊತ್ತಾ, ನಮ್ಮ ಭೂಮಿಗೆ ನಾವು ಯಾವ ಭೂಮಿಗೆ ತೊಗೊಂಡೋಗಿ ಹಾಕಿದ್ರು ಬರುತ್ತೆ. ಆ ಭೂಮಿಲಿ ಏನ್ ಕಮ್ಮಿ ಇದೆ ಅದನ್ನ ನೀವು ಕೊಡ್ಬೇಕಾಗುತ್ತೆ. ಆ ಇಂಗ್ರೀಡಿಯೆಂಟ್ ಕೊಟ್ಟಾಗೆ ನಿಮ್ಗೆ. ಈಗ ಈ ಗಿಡದಲ್ಲಿ ಜಿಂಕ್ ಕಮ್ಮಿ ಆಯ್ತು ಅಂದ್ರೆ ಇದಕ್ಕೆ ಜಿಂಕ್ ಕೊಟ್ರೆ ಬೇರೆ ತರ ಬರುತ್ತೆ. ಮೆಗ್ನೀಷಿಯಂ ಕಮ್ಮಿ ಆಯ್ತಾ ಮೆಗ್ನೀಷಿಯಂ, ಬೋರಾನ್ ಕೊಟ್ರೆ ಬೋರಾನ್, ಆ ತರ. ಹೌದು. ಇವಾಗ ಎಷ್ಟು ದಿನಕ್ಕೆ ಇದನ್ನ ಸ್ಪ್ರಿಂಕ್ಲರ್ ಅಲ್ಲ ಮೇಂಟೈನ್ ಮಾಡಬಾರ್ದು, ಡ್ರಿಪ್ ಅಲ್ಲೇ ಮೇಂಟೈನ್ ಮಾಡಬೇಕು. ಅಂದ್ರೆ ನೀರು ಹೆಚ್ಚಿ ಕೊಡುವಂಗಿಲ್ಲ ಅಂತಿರಲ್ಲ. ಇವಾಗ ನೀವು ಹಾಕಿದ ಗಿಡ ಒಂದು ಯಾವ ಫೈಲ್ ಆಗ್ಲಿಲ್ವಾ? ಇಲ್ಲ, ಒಂದು 10 ಗಿಡ ಹೋಗಿದೆ. 10 ಗಿಡ ಹೋಗಿದೆ ನೋಡಿ. ಆ ತರ ಒಣಗುತ್ತೆ. ಗೊಂಡೆ ಹುಳ ಅಂತ ಏನೋ ಬರುತ್ತೆ, ಬೇರೆಲ್ಲ ತಿನ್ಬಿಡುತ್ತೆ. ಇದರಲ್ಲಿ ಆಲ್ಮೋಸ್ಟ್ ನಾನು 100 ಜನ ಕೇಳಿದ್ದೀನಿ, ಯಾರು ಆಪಲ್ ಹಾಕಿಲ್ಲ. ಕೆಲವರು ಹಾಕಿದ್ದಾರೆ, ಆದ್ರೆ ರಿಸಲ್ಟ್ ಬಂದಿಲ್ಲ. ಅಣ್ಣ ಇವಾಗ ನೀವು ಇದು ಹಾಕಿದಿರಲ್ವಾ? ಈಗ 1 ವರ್ಷದ ಗಿಡ ಇದು? ಒಂದು ವರ್ಷದ ಮೇಲೆ 3 ತಿಂಗಳು. 1 ವರ್ಷದ ಮೇಲೆ 3 ತಿಂಗಳು.
ಈ ಸ್ಟಾರ್ಟಿಂಗು ನೀವು ಹಾಕ್ಬೇಕಾದ್ರೆ ಏನು ಪಾಲನೆ ಮಾಡ್ತೀರಿ ಇದನ್ನ ಏನು ಅದಕ್ಕೆ ಕೇರ್ ತಗೋತೀರಿ? ಅದು ಹಾಕ್ಬೇಕಾದ್ರೆ ಮಣ್ಣು 4 ಅಡಿ ತೋಡ್ತೀವಲ್ಲ, ಹಾಂ, ಅಲ್ಲಿ ಬೇವಿಂದು ಎಲೆ ಬರುತ್ತಲ್ಲ, ಈ ಎಲೆ ಹಾಕ್ಬಿಟ್ಟು ಹಾಂ, ಯಾವ್ದೋ ಒಂದು ಮೆಡಿಸನ್ ಇದೆ, ಹುಳಗಳು ಬೇರ್ ತಿನ್ಬಾರ್ದು ಅಂತ, ಹಾಂ, ಆ ಮೆಡಿಸನ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಅಷ್ಟೇನೆ. ಅದಾದ್ಮೇಲೆ ನೀರ್ ಕೊಡ್ತಾ ಸ್ವಲ್ಪ ಗೊಬ್ಬರ ಕೊಡ್ತೀವಿ, ಹಾಂ, 18 ಕೊಡ್ತೀವಿ, DOP ಕೊಡ್ತೀವಿ, ಮೆಗ್ನೀಷಿಯಮು, ಹಾಂ, ಹಾಂ, ಬೋರಾನು. ವರ್ಷಕ್ಕೊಂದ್ಸಲಿ ಸ್ವಲ್ಪ ಏನು ಬೇಕೋ ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀರಿ. ಹಾಕ್ತಿವಿ, ಕೋಳಿ ಗೊಬ್ಬರ ಹಾಕ್ತಿವಿ, ನಮ್ಮಲ್ಲೇ ಇದೆ ಕೋಳಿ ಗೊಬ್ಬರ, ಹಾಂ, ಹಾಂ. ನಾಟಿ ಗೊಬ್ಬರನು ಹಾಕ್ತಿವಿ. ಅಂದ್ರೆ ಇವಕ್ಕೆ ನಾಟಿ ಗೊಬ್ಬರ ಮೆಡಿಸಿನ್ ಏನು ಜಾಸ್ತಿ ಕೊಡುವಂಗಿಲ್ಲ. ಮೆಡಿಸನ್ ಏನ್ ಬೇಕಾ ವಿಷ ಆಗುತ್ತೆ. ಇದಕ್ಕೆ ನೀರು ಜಾಸ್ತಿ ಆಗೋದು ಕೊಡೋದು ಹೆಂಗೆ ಮೇಂಟೆನೆನ್ಸ್ ಮಾಡೋದು ನಾವು? ಇದು ಡ್ರಿಪ್ ಅಲ್ಲಿ ಹಾಕಿರೋದಕ್ಕೆ ಓಕೆ. ಹಾಂ, ನಂದು ಸ್ಪ್ರಿಂಕ್ಲರ್ ಅಲ್ಲಿಂದ ಇಲ್ಲಿಗೆ ನೀರು ಹೊಡಿಯಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಓ ಹಂಗೆ ಅಲ್ಲಿಂದ ಇಲ್ಲಿಗೆ ಹೊಡಿಯುತ್ತೆ. ಇವಾಗ ಈ ಕಳೆ ಇದೆಯಲ್ಲ ಅಣ್ಣ, ಇದನ್ನೇನು ತೆಗಿಬೇಕಾ ಇಲ್ಲ ಇದು ಹಿಂಗೆ ಬಿಡ್ತೀರಾ? ಇಲ್ಲ, ಇದನ್ನ ನಾನು ಕಟ್ ಆಫ್ ಮಾಡಿ ಮೇಕೆಗಳಿಗೆ ಹಾಕೋತೀರಿ. ಈ ಕಳೆಯಿಂದ ಅವಕ್ಕೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ಟೈಲಿಯೋಮೆಟ್ ಹಾಕಿದ್ದೀನಿ ನಾನು, ಕೋಳಿಗೆ ಮೇವು ಅಂತ ಸ್ಟೈಲಿಯೋಮೆಟ್ ಹಾಕಿ. ಕನಸನ್ನು ಕಟ್ಟಿಕೊಂಡು ಸೈನ್ಯವನ್ನು ಕಟ್ಟುವವನೇ ಅರಸ, ಏಕೆಂದರೆ ಅವರು ನಿಜವಾದ ರೈತರ ಮಕ್ಕಳು.